ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶೇಖ್, ಸಚಿವ ಸ್ಥಾನ ಪಡೆಯುವುದಕ್ಕೆ ಸಿಕ್ಕಾಪಟ್ಟೆ ಲಾಬಿ ಮುಂದುವರೆದಿದೆ. ಇವತ್ತು ಕೂಡ ದೆಹಲಿಗೆ ಅನೇಕ ಸಚಿವಾಕಾಂಕ್ಷಿಗಳು ಪ್ರಯಾಣ ಬೆಳೆಸಿದ್ದಾರೆ. ಚೆಲುವರಾಯಸ್ವಾಮಿ, ಪ್ರದೀಪ್ ಈಶ್ವರ್, ಬಿಆರ್ ಪಾಟೀಲ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೃಷಿ ಸಚಿವನಾಗಿ ಕೆಲಸ ಮಾಡಿದ ತೃಪ್ತಿ ನನಗಿದೆ, ಮತ್ತೊಮ್ಮೆ ಸಚಿವ ಸ್ಥಾನ ಕೊಡೋದು ಹೈಕಮಾಂಡ್ ತೀರ್ಮಾನ ಅಂತ ದೇವನಹಳ್ಳಿಯಲ್ಲಿ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಸಂಪುಟ ಸೇರೋದಕ್ಕೆ ಅತಿರಥ ಮಹಾರಥರು ಪೈಪೋಟಿ ನಡೆಸಿದ್ದಾರೆ. ಪ್ರದೀಪ್ ಈಶ್ವರ್ ಏರ್ಪೋರ್ಟ್ ಹತ್ರ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ದೆಹಲಿಗೆ ಹೋಗ್ತಾ ಇರುವಂತದ್ದು. ಹೈಕಮಾಂಡ್ ಮನೆ ಗೆಲ್ಲೋದಕ್ಕೆ ಅನೇಕರು ಮತ್ತೆ ದೆಹಲಿ ಯಾತ್ರೆ ಮಾಡ್ತಿದ್ದಾರೆ. ಚೆಲುವರಾಯಸ್ವಾಮಿ, ಪ್ರದೀಪ್ ಈಶ್ವರ್, ಬಿಆರ್ ಪಾಟೀಲ್ ಇವರೆಲ್ಲ ನಮ್ಮ ಕ್ಯಾಮೆರಾಕ್ಕೆ ಸಿಕ್ಕರು. ಇನ್ನು ಅನೇಕ ಶಾಸಕರುಗಳು ತೆರಳುತ್ತಾ ಇದ್ದಾರೆ ದೆಹಲಿಗೆ. ಬರ್ತ್ಡೇ ಇತ್ತಲ್ಲ, ನಾನು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇಲ್ಲ, ಅದಕ್ಕೋಸ್ಕರ ಎಲ್ಲಾರು ಹೊರಗಡೆ ಹೋಗ್ಬೇಕಾಗಿತ್ತು. ಹೊರಗಡೆ ಹೋಗ್ಲಿಕ್ಕೆ ನಾಡಿದ್ದು ಸ್ಪೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗ್ಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಡೆಲ್ಲಿಗೆ ಹೋಗಿ ಪ್ರಯಾಣ ಹೊಂದಿಸಿ ಪಕ್ಷದ ತೀರ್ಮಾನ ನಮ್ದೇನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ಸಿಕ್ಕಂದ್ರೆ ಭೇಟಿ ಆಗ್ತೀವಿ. ಗೊತ್ತಿಲ್ಲ, ಅದೆಲ್ಲ ನಮ್ಮ ಎಐಸಿಸಿ ನೋಡಿ ಆಗದೇ ಇಲ್ಲ ಅನ್ನೋದನ್ನ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರು. ನಮ್ಮ ಪಕ್ಷ ಡಿಸಿಎಂಗಳು ಮಾಡ್ತಾರೋ, ಮಂತ್ರಿಗಳು ಕೊಡ್ತಾರೋ, ಯಾರು ಕೊಡ್ತಾರೋ ಅದೆಲ್ಲವೂ ನಮ್ಮ ಪಕ್ಷ ಸಮರ್ಥವಾಗಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ಇವತ್ತು ಬರ್ತ್ಡೇ ಇತ್ತಲ್ಲ, ನಾನು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇಲ್ಲ, ಅದಕ್ಕೋಸ್ಕರ ಎಲ್ಲಾರು ಹೊರಗಡೆ ಹೋಗ್ಬೇಕಾಗಿತ್ತು. ಹೊರಗಡೆ ಹೋಗ್ಲಿಕ್ಕೆ ನಾಡಿದ್ದು ಸ್ಪೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗ್ಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಡೆಲ್ಲಿಗೆ ಹೋಗಿ ಪ್ರಯಾಣ ಹೊಂದಿಸಿ ಪಕ್ಷದ ತೀರ್ಮಾನ ನಮ್ದೇನಿಲ್ಲ. ಪಕ್ಷದ ತೀರ್ಮಾನ. ಸಚಿವ ಸ್ಥಾನಕ್ಕಾಗಿ ನಾನಾ ಶಾಸಕರು ಪ್ರಯತ್ನ ಮಾಡ್ತಾ ಇದ್ರೆ ಉಗ್ರಪ್ಪ ಅವರು, ಮನೆ ಶಾಸಕ ಉಗ್ರಪ್ಪ ಅವರು, ನಾನು ರಾಜ್ಯಸಭಾ ಆಕಾಂಕ್ಷಿ ಅನ್ನೋದನ್ನ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರನ್ನ, ಯಾವ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದು. ಅದು ಯಾವ್ಯಾವ ಆಧಾರದ ಮೇಲೆ ಅನ್ನೋದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದ್ರೆ ನಾನು ರಾಜ್ಯಸಭಾ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ಉಗ್ರಪ್ಪ ಹೇಳಿದ್ದಾರೆ. ದೇವನಹಳ್ಳಿಯಲ್ಲಿ ಅವರು ಮಾತಾಡ್ತಾ ಹೇಳಿದ್ದಾರೆ, ಹೈಕಮಾಂಡ್ ಮುಖ್ಯಮಂತ್ರಿ ಸಚಿವ ಸಂಪುಟದ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಹಳಬರು ಮತ್ತು ಹೊಸಬರನ್ನ ಒಳಗೊಂಡ ಸಂಪುಟ ಆಗಬಹುದು. ಸಿದ್ದರಾಮಯ್ಯ ಅವರನ್ನ ಗೌರವದಿಂದ ನಡೆಸಿಕೊಂಡಿದೆ ಅಂತ ಹೇಳಿ ಉಗ್ರಪ್ಪ ಹೇಳಿದ್ದಾರೆ. ನೋಡಿ, ನಂದೇನು ಡಿಮ್ಯಾಂಡ್ಸ್ ಅಲ್ಲ. ನಾನು ರಾಜ್ಯಸಭೆಗೆ ಕೇಳಿದ್ದೇನೆ. ಸೊ ಹಾಗಾಗಿ ಯಾಕಂದ್ರೆ ನನಗೆ 6 ತಿಂಗಳು ಮಾತ್ರ ಲೋಕಸಭೆಗೆ ಅವಕಾಶ ಸಿಕ್ಕಿತ್ತು. ರಾಜ್ಯದಲ್ಲಿ 5ನೇ ಅತಿ ದೊಡ್ಡ ಸಮಾಜ ವಾಲ್ಮೀಕಿ ಸಮಾಜ. ಕಳೆದ 78 ವರ್ಷಗಳಲ್ಲಿ ವಾಲ್ಮೀಕಿ ಸಮಾಜದವರಿಗೆ ಯಾರಿಗೂ ಸಹ ಕೇವಲ 1.5 ವರ್ಷ LG ಅವನೂರವರಿಗೆ 74-75 ಸುಮಾರಿನಲ್ಲಿ ಕೊಟ್ಟಿದ್ದು ಬಿಟ್ರೆ ಇಲ್ಲಿವರೆಗೂ ಯಾರಿಗೂ ಸಹ ಕೊಟ್ಟಿಲ್ಲ. ಹಾಗಾಗಿ ನನಗೆ ಬಹಳ ಕಡಿಮೆ ಅವಧಿ 6 ತಿಂಗಳು ಮಾತ್ರ ಲೋಕಸಭೆಯಲ್ಲಿ ಕೊಟ್ಟಂತದ್ದು. ಸೊ ಲೋಕಸಭೆಯಲ್ಲಿ ನನ್ನ ಪರ್ಫಾರ್ಮೆನ್ಸ್ ಸಹ ಹೈಕಮಾಂಡ್ ನೋಡಿದ್ದಾರೆ. ಸನ್ಮಾನ್ಯ ಖರ್ಗೆ ಸಾಹೇಬರು ನೋಡಿದ್ದಾರೆ, ಸಿದ್ದರಾಮಯ್ಯ ನೋಡಿದ್ದಾರೆ. ಯಾಕಂದ್ರೆ ಅವ್ರ ಜೊತೆಗೂ ಸಹ ನಾನು ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಕ್ಕ, ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಖರ್ಗೆ ಸಾಹೇಬರು ಅಸೆಂಬ್ಲಿನಲ್ಲಿದ್ದು, ಹಾಗೆ ಸಿದ್ದರಾಮಯ್ಯ ಅಸೆಂಬ್ಲಿ ಇದ್ದಾಗ ನಾನು ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೆ. ಹಾಗಾಗಿ ಪಕ್ಷವನ್ನ ಅತ್ಯಂತ ಸದೃಢವಾಗಿ ಬೆಳೆಸ್ತಕ್ಕಂಥದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಿದ್ದಂತಹ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ವರದಿಯನ್ನ 16 ನವೆಂಬರ್ 2000 ನಾನು ಕೊಟ್ಟಾದ ಮೇಲೆ ಲೋಕಾಯುಕ್ತರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಪತನ ಆಯಿತು. ನಾವು ಅಧಿಕಾರಕ್ಕೆ 2013ರಲ್ಲಿ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಸೊ ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ. ನೋಡಿ, ಈವನ್ ಕೌನ್ಸಿಲ್ ಅಲ್ಲಿ ದೇವೇಗೌಡರ ಸಂದರ್ಭದಲ್ಲಿ 2 ವರ್ಷ 8 ತಿಂಗಳು ಸಿಕ್ಕಿತ್ತು. ಕೃಷ್ಣ ಅವರ ಪೀರಿಯಡ್ ಅಲ್ಲಿ 6 ವರ್ಷ ಸಿಕ್ಕಿತ್ತು. ಸಿದ್ದರಾಮಯ್ಯ ಅವರ ಪೀರಿಯಡ್ ಅಲ್ಲಿ 4 ವರ್ಷ ಸಿಕ್ಕಿತ್ತು. ಈವನ್ ಕೌನ್ಸಿಲ್ ಅನ್ನು ಸಹ 2 ಕಾಲ್ ಟರ್ಮ್ ಸಿಕ್ಕಿರ್ತಕ್ಕಂಥದ್ದಿದೆ. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ 6 ತಿಂಗಳು ಮಾತ್ರ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ನನಗೆ ಅವಕಾಶ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ದೇನೆ. ಸಕಾರಾತ್ಮಕವಾದಂತ ಸೊ ಅಭಿಪ್ರಾಯಗಳು ಮಾಡ್ತಿದ್ದಾರೆ. ಚೆಲುವರಾಯಸ್ವಾಮಿ, ಪ್ರದೀಪ್ ಈಶ್ವರ್, ಬಿಆರ್ ಪಾಟೀಲ್ ಇವರೆಲ್ಲ ನಮ್ಮ ಕ್ಯಾಮೆರಾಕ್ಕೆ ಸಿಕ್ಕರು. ಇನ್ನು ಅನೇಕ ಶಾಸಕರುಗಳು ತೆರಳುತ್ತಾ ಇದ್ದಾರೆ ದೆಹಲಿಗೆ. ಬರ್ತ್ಡೇ ಇತ್ತಲ್ಲ, ನಾನು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇಲ್ಲ, ಅದಕ್ಕೋಸ್ಕರ ಎಲ್ಲಾರು ಹೊರಗಡೆ ಹೋಗ್ಬೇಕಾಗಿತ್ತು. ಹೊರಗಡೆ ಹೋಗ್ಲಿಕ್ಕೆ ನಾಡಿದ್ದು ಸ್ಪೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗ್ಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಡೆಲ್ಲಿಗೆ ಹೋಗಿ ಪ್ರಯಾಣ ಹೊಂದಿಸಿ ಪಕ್ಷದ ತೀರ್ಮಾನ ನಮ್ದೇನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ಸಿಕ್ಕ
ಸಿಕ್ಕಿದ್ರೆ ಭೇಟಿ ಆಗ್ತೀವಿ. ಗೊತ್ತಿಲ್ಲ, ಅದೆಲ್ಲ ನಮ್ಮ ಎಐಸಿಸಿ ನೋಡಿ ಆಗದೇ ಇಲ್ಲ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರು. ನಮ್ಮ ಪಕ್ಷ DCMಗಳು ಮಾಡ್ತಾರೋ, ಮಂತ್ರಿಗಳು ಕೊಡ್ತಾರೋ, ಯಾರು ಕೊಡ್ತಾರೋ ಅದೆಲ್ಲವೂ ನಮ್ಮ ಪಕ್ಷ ಸಮರ್ಥವಾಗಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ನನಗೆ ಇವತ್ತು ಬರ್ತ್ಡೇ ಇತ್ತಲ್ಲ, ನಾನು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇಲ್ಲ, ಅದಕ್ಕೋಸ್ಕರ ಎಲ್ಲರೂ ಹೊರಗಡೆ ಹೋಗ್ಬೇಕಾಗಿತ್ತು. ಹೊರಗಡೆ ಹೋಗ್ಲಿಕ್ಕೆ ನಾಡಿದ್ದು ಸ್ಪೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗ್ಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಡೆಲ್ಲಿಗೆ ಹೋಗಿ ಬರೋಣ ಒಂದು ಪಕ್ಷದ ತೀರ್ಮಾನ, ನಮ್ದೇನಿಲ್ಲ ಪಕ್ಷ ಸಚಿವ ಸ್ಥಾನಕ್ಕಾಗಿ ನಾನಾ ಶಾಸಕರು ಪ್ರಯತ್ನ ಮಾಡ್ತಾ ಇದ್ರೆ ಉಗ್ರಪ್ಪ ಅವರು, ಮನೆ ಶಾಸಕ ಉಗ್ರಪ್ಪ ಅವರು ನಾನು ರಾಜ್ಯಸಭಾ ಆಕಾಂಕ್ಷಿ ಅನ್ನೋದನ್ನ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರನ್ನ, ಯಾವ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದು, ಅದು ಯಾವ್ಯಾವ ಆಧಾರದ ಮೇಲೆ ಅನ್ನೋದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದ್ರೆ ನಾನು ರಾಜ್ಯಸಭಾ ಸ್ಥಾನದ ಆಕಾಂಕ್ಷಿ ಅಂತೇಳಿ ಉಗ್ರಪ್ಪ ಹೇಳಿದ್ದಾರೆ. ದೇವನಹಳ್ಳಿಯಲ್ಲಿ ಅವರು ಮಾತಾಡ್ತಾ ಹೇಳಿದ್ದಾರೆ, ಹೈಕಮಾಂಡ್ ಮುಖ್ಯಮಂತ್ರಿ ಸಚಿವ ಸಂಪುಟದ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಹಳಬರು ಮತ್ತು ಹೊಸಬರನ್ನ ಒಳಗೊಂಡ ಸಂಪುಟ ಆಗಬಹುದು. ಸಿದ್ದರಾಮಯ್ಯ ಅವರನ್ನ ಗೌರವದಿಂದ ನಡೆಸಿಕೊಂಡಿದೆ ಅಂತ ಹೇಳಿ ಉಗ್ರಪ್ಪ ಹೇಳಿದ್ದಾರೆ. ನೋಡಿ, ನಂದೇನು ಡಿಮ್ಯಾಂಡ್ಸ್ ಅಲ್ಲ. ನಾನು ರಾಜ್ಯಸಭೆಗೆ ಕೇಳಿದ್ದೇನೆ. ಸೊ ಹಾಗಾಗಿ ಯಾಕಂದ್ರೆ ನನಗೆ 6 ತಿಂಗಳು ಮಾತ್ರ ಲೋಕಸಭೆಗೆ ಅವಕಾಶ ಸಿಕ್ಕಿತ್ತು. ರಾಜ್ಯದಲ್ಲಿ 5ನೇ ಅತಿ ದೊಡ್ಡ ಸಮಾಜ ವಾಲ್ಮೀಕಿ ಸಮಾಜ. ಕಳೆದ 78 ವರ್ಷಗಳಲ್ಲಿ ವಾಲ್ಮೀಕಿ ಸಮಾಜದವರಿಗೆ ಯಾರಿಗೂ ಸಹ ಕೇವಲ 1.5 ವರ್ಷ LG ಅವನೂರವರಿಗೆ 74-75 ಸುಮಾರಿನಲ್ಲಿ ಕೊಟ್ಟಿದ್ದು ಬಿಟ್ರೆ ಇಲ್ಲಿವರೆಗೂ ಯಾರಿಗೂ ಸಹ ಕೊಟ್ಟಿಲ್ಲ. ಹಾಗಾಗಿ ನನಗೆ ಬಹಳ ಕಡಿಮೆ ಅವಧಿ 6 ತಿಂಗಳು ಮಾತ್ರ ಲೋಕಸಭೆಯಲ್ಲಿ ಕೊಟ್ಟಂತದ್ದು. ಸೊ ಲೋಕಸಭೆಯಲ್ಲಿ ನನ್ನ ಪರ್ಫಾರ್ಮೆನ್ಸ್ ಸಹ ಹೈಕಮಾಂಡ್ ನೋಡಿದ್ದಾರೆ. ಸನ್ಮಾನ್ಯ ಖರ್ಗೆ ಸಾಹೇಬರು ನೋಡಿದ್ದಾರೆ, ಸಿದ್ದರಾಮಯ್ಯ ನೋಡಿದ್ದಾರೆ. ಯಾಕಂದ್ರೆ ಅವ್ರ ಜೊತೆಗೂ ಸಹ ನಾನು ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಕ್ಕ, ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಖರ್ಗೆ ಸಾಹೇಬರು ಅಸೆಂಬ್ಲಿನಲ್ಲಿ, ಹಾಗೆ ಸಿದ್ದರಾಮಯ್ಯ ಅಸೆಂಬ್ಲಿ ಇದ್ದಾಗ ನಾನು ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೆ. ಹಾಗಾಗಿ ಪಕ್ಷವನ್ನ ಅತ್ಯಂತ ಸದೃಢವಾಗಿ ಬೆಳೆಸ್ತಕ್ಕಂಥದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಿದ್ದಂತಹ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ವರದಿಯನ್ನ 16 ನವೆಂಬರ್ 2000 ನಾನು ಕೊಟ್ಟಾದ ಮೇಲೆ ಲೋಕಾಯುಕ್ತರು ಕೊಟ್ಟಂತ ಹಿನ್ನೆಲೆಯಲ್ಲಿ ಬಿಜೆಪಿ ಪತನ ಆಯಿತು. ನಾವು ಅಧಿಕಾರಕ್ಕೆ 2013ರಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ. ನೋಡಿ, ಈವನ್ ಕೌನ್ಸಿಲ್ ಅಲ್ಲಿ ದೇವೇಗೌಡರ ಸಂದರ್ಭದಲ್ಲಿ 2 ವರ್ಷ 8 ತಿಂಗಳು ಸಿಕ್ಕಿತ್ತು. ಕೃಷ್ಣ ಅವರ ಪೀರಿಯಡ್ ಅಲ್ಲಿ 6 ವರ್ಷ ಸಿಕ್ಕಿತ್ತು. ಸಿದ್ದರಾಮಯ್ಯ ಅವರ ಪೀರಿಯಡ್ ಅಲ್ಲಿ 4 ವರ್ಷ ಸಿಕ್ಕಿತ್ತು. ಈವನ್ ಕೌನ್ಸಿಲ್ ಅನ್ನು ಸಹ 2 ಕಾಲ್ ಟರ್ಮ್ ಸಿಕ್ಕಿರ್ತಕ್ಕಂಥದ್ದಿದೆ. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ 6 ತಿಂಗಳು ಮಾತ್ರ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ನನಗೆ ಅವಕಾಶ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ದೇನೆ. ಸಕಾರಾತ್ಮಕವಾದಂತ ಅಭಿಪ್ರಾಯಗಳು